ನಮ್ಮಪ್ಪ ಕಷ್ಟ ಬಿದ್ದು ಬೆಳೆದಿದ್ದ ಜೋಳನ ಇವತ್ತು ಕೊಟ್ಟೂರು ಎ.ಪಿ.ಎಂ.ಸಿ ಮಾರ್ಕೆಟ್ಗೆ ತಗೊಂಡು ಹೋಗ್ತಾ ಇದೀನಿ. ಬನ್ನಿ ಎಷ್ಟು ರೇಟ್ ಆಗುತ್ತೆ ನೋಡೋಣ. ರಾತ್ರಿ ಮಳೆ ಬಂದಿದ್ದಕ್ಕೆ ನಾವು ಜೋಳ ತುಂಬಾನ ಬಿಟ್ಟಿದ್ವಿ. ಬೆಳಗ್ಗೆನೂ ಸಹ ಮಳೆ ಜಿನಿ ಜಿನಿ ಆಗಿ ಬರ್ತಾ ಇತ್ತು. ಟ್ರಾಲಿ ಕೂಡ ಹಸಿಯಾಗಿತ್ತು. ನಮ್ಮ ತಮ್ಮ ಡ್ರೈವ್ ಮಾಡ್ತಿದ್ದ. ಯಾಕಂತಂದ್ರೆ ನಾವು ಜೋಳನ ಡೈರೆಕ್ಟ್ ಆಗಿ ಟ್ರಾಲಿ ಒಳಗೆ ತುಂಬ್ತೀವಿ. ಬನ್ನಿ ಗಾಡಿನ ಹೊರಗೆ ತೆಗೆದು ರಿವರ್ಸ್ ಹಾಕೋಣ. ಗಾಡಿ ರಿವರ್ಸ್ ಹಾಕಿದೆ ಮನೆಯಿಂದ ಹೊರಗಡೆ. ಹಾಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಮಾಡ್ತಾ ಇದ್ದೆ. ಬನ್ನಿ ಜೋಳ ತುಂಬಕ್ ಹೋಗೋಣ. ಊರಲ್ಲಿ ವಿಡಿಯೋ ಮಾಡಕ್ ಒಂಥರ ಆಗುತ್ತೆ, ಅದಕ್ಕೆ ಆಕ್ಷನ್ ಕ್ಯಾಮ್ರಾನ ಆಫ್ ಮಾಡಿ ಒಳಗಡೆ ಇಟ್ಕೊಂಡೆ. ಅಂತೂ ಜೋಳ ತುಂಬಕ್ ಬಂದ್ವಿ. ನಮ್ಮ ತಮ್ಮಂದ್ರು ಮತ್ತೆ ನಮ್ಮ ಚಿಕ್ಕಪ್ಪರು ನಾವೇ ತುಂಬಿದ್ದು ಜೋಳನೆಲ್ಲ. ಬಾಡಿ ಲೆವೆಲ್ ಆದ್ಮೇಲೆ ಈ ರೀತಿ ತಗಡಿಟ್ಬಿಟ್ಟು ಗಾಡಿನ ಫುಲ್ ಲೋಡ್ ಮಾಡಿ ತಗೊಂಡ್ ಹೋಗ್ತೀವಿ. ಬರಕತ್ತೀನಿ. ಕೊನೆಗೂ ಟ್ರ್ಯಾಕ್ಟರ್ ಲೋಡ್ ಆಯ್ತು. ಬನ್ನಿ ಹೋಗೋಣ ಕೊಟ್ಟೂರು ಕಡೆ. ಊರಲ್ಲಿ ತುಂಬ ದೊಡ್ಡ ಅಪ್ಪು ಇದು. ಇದ್ರಲ್ಲಿ ಗಾಡಿ ಟಾಪ್ ಗೇರಲ್ಲಿ ಹಪ್ಪದ ಅಂದ್ರೆ ಗಾಡಿ ದಮ್ಮಿದೆ ಅಂತ ಅರ್ಥ ನಮ್ಮೂರ ಕಡೆ ಎಲ್ಲ. ನೋಡ್ತಾ ಇರ್ಬೋದು 1100 RPM ಅಲ್ಲಿ ನಡೀತಾ ಇರೋ ಗಾಡಿ. ಫುಲ್ ರೇಟ್ ಇದೆ. ಆಯ್ತು, ಗಾಡಿ ಪಿಕಪ್ ತಗೊಂಡ್ಬಿಡುತ್ತೆ. ಇನ್ನೂ ಭಾಳ ಇದೆ ಅಪ್ಪು. ಕೊನೆಗೂ ಕೊಟ್ಟೂರು ಬಂತು. 15 ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಂದ ಕೊಟ್ಟೂರು. ಇದೇ ನಮ್ಮ ಕೊಟ್ಟೂರೇಶ್ವರ ದೇವಸ್ಥಾನ. ಕೊನೆಗೂ ಎ.ಪಿ.ಎಂ.ಸಿ ಬಂದ್ಬಿಟ್ವಿ ಕೊಟ್ಟೂರಲ್ಲಿ. ಈಗ ನಾವು ಒಳಗಡೆ ಹೋಗೋಣ. ನಾನು ಹೋಗ್ತಾ ಇರೋದು ಇವತ್ತು ನನ್ನ ಫ್ರೆಂಡಿನ ಅಂಗಡಿಗೆ, ಅಜಯ್ ಅಂತೇಳಿ ನನ್ನ ಕ್ಲಾಸ್ಮೇಟು. ಅವನ ಅಂಗಡಿಗೆ ನಾನು ಹಾಕ್ತಾ ಇರೋದು ಇವತ್ತು ಮಾಲ್ನ. ಕೊನೆಗೂ ರಿವರ್ಸ್ ಹೊಡೆದು ಗಾಡಿನ ಅನ್ಲೋಡ್ ಮಾಡಿದೆ. ಇನ್ನೊಂದು ಟ್ರಿಪ್ಪಿಗೆ ಹೋಗ್ಬೇಕು. ಮಾರ್ಕೆಟಲ್ಲಿ ಇವತ್ತು ಮಾಲಿನ ರೇಟ್ ಕಡಿಮೆ ಇತ್ತು. ಜೋಳ ಬಂದ್ಬಿಟ್ಟು 1910 ರೂಪಾಯಿ ಆಯ್ತು. ನನ್ಗೆ 2 ದಿನದಿಂದ 2200 2100 ರೂಪಾಯಿ ಇದ್ದಂತ ಜೋಳದ ರೇಟ್ ಒಂದೇ ಸಲ 1900ಕ್ಕೆ ಬಂದ್ ಇಳಿತು. ನಮ್ಮ ಹಣೆ ಬರನೇ ಇಷ್ಟು. ರೇಟ್ ಇದ್ದಾಗ ನಮ್ಮ ಹತ್ರ ಬೆಳೆ ಇರಲ್ಲ, ನಮ್ಮ ಹತ್ರ ಬೆಳೆ ಇದ್ದಾಗ ರೇಟ್ ಇರಲ್ಲ. ನಿಜವಾಗ್ಲೂ ರೈತರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ರೇಟ್ ಸಿಗ್ಲಿ ಬಿಡ್ಲಿ, ಆತ ಉಳುಮೆ ಮಾಡೋದನ್ನ ಯಾವತ್ತು ಬಿಡೋದಿಲ್ಲ. ಅದಕ್ಕೆ ಹೇಳೋದು ರೈತನೇ ಒಡೆಯ ಅಂತ ಹೇಳಿ. ಟೋಟಲ್ ಆಗಿ 50 ಕ್ವಿಂಟಲ್ ಆಯ್ತು ಜೋಳ. ನೀವೇ ಕಮೆಂಟ್ ಅಲ್ಲಿ ಹೇಳಿ ಎಷ್ಟು ಅಮೌಂಟ್ ಆಯ್ತು ಅಂತ ಹೇಳಿ.